ನೋಡಿ, ನಮ್ಮ ಮೆಟ್ರೋ ಪ್ರಯಾಣಿಕರ ಮೂಗಿಗೆ ತುಪ್ಪ ಸವರುವಂತ ಕೆಲಸ ಮಾಡಿರೋದು BMRCL. ನಮ್ಮ ಮೆಟ್ರೋ ದರ 90% 100% ಹೆಚ್ಚಾಗಿದ್ರೆ ಪರಿಶೀಲನೆ ಆಗುತ್ತೆ. ನೋಡಿ, ಇವತ್ತಾದಂತಹ ಮೀಟಿಂಗ್ ಅಲ್ಲಿ ತುಪ್ಪ ಸವರುವ ಕೆಲಸ ಮಾಡಿದೆ BMRCL. ನಮ್ಮ ಮೆಟ್ರೋ ಕನಿಷ್ಠ ಗರಿಷ್ಠದ ದರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಲ್ವಂತೆ. ನಮ್ಮ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಮಾಡೋದಿಲ್ಲ. ಸುದ್ದಿಗೋಷ್ಠಿಯಲ್ಲಿ BMRCL MD ಮಹೇಶ್ವರ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಸ್ಟೇಜ್ ಬೈ ಸ್ಟೇಜು ರೇಟ್ ಏನಿದೆ ಅದನ್ನ ಮರ್ಜ್ ಮಾಡ್ತಾರಂತೆ ಅಷ್ಟೇ. ಸ್ಟೇಜ್ನಲ್ಲಿ ರೇಟ್ ಜಂಪ್ ಆಗಿದ್ರೆ ಮರ್ಜ್ ಆಗುತ್ತೆ. ನಮ್ಮ ಮೆಟ್ರೋ ಪ್ರಯಾಣ ದರ ಕನಿಷ್ಠ 10 ರೂಪಾಯಿ ಇರುತ್ತೆ, ಗರಿಷ್ಠ 90 ರೂಪಾಯಿ. ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ, ಮಧ್ಯದಲ್ಲಿ ಬದಲಾವಣೆ ಆಗುತ್ತೆ. ಹೆಂಗೆ 30 ರೂಪಾಯಿ ಇದ್ದಿದ್ದು ಇನ್ ಕೇಸ್ 90 ರೂಪಾಯಿ ಆಗಿದ್ರೆ ಕಡಿಮೆ ಮಾಡ್ತೀವಿ. ನಮ್ಮ ಮೆಟ್ರೋ ಸ್ಟೇಜ್ಗಳ ನಡುವೆ ರೇಟ್ ಮರ್ಜನ್ನ ಮಾಡ್ತೇವೆ. ಮೆಟ್ರೋ ಪ್ರಯಾಣ ದರದಲ್ಲಿ ಬದಲಾವಣೆಯಾಗಿ ನಾಳೆಯಿಂದ ಇವತ್ತೇನು ಬದಲಾವಣೆ ಮಾಡಿದ್ದಾರೆ ಆ ದರ ನಾಳೆಯಿಂದಲೇ ಜಾರಿಯಾಗುತ್ತೆ ಅಂತ ಹೇಳಿದ್ದಾರೆ BMRCL MD. ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಏನು ನೀವು ಹೇಳ್ತೀರಿ, ವಾಟ್ ದಿಸ್ 45 to 55% ಏನು ನೀವು ಹೇಳ್ತೀರಿ, some of it also is because of the jump. In the individual cases, it could be also because of the jump. So what we will be able to do is, wherever this kind of jump, double jumping which has taken place, that is the things which will be able to correct. So automatically there will be a reduction in this kind of see, total our estimation which we told you was average our metro, we assume that the total fare increase effectively weighted average. I'm not going to say individual stage wise, because ಏನಾಗ್ತದೆ ತಾವು ತಮ್ಮ ಗಮನಕ್ಕೆ ಇಷ್ಟೇ ನಾವು ಹೇಳಬೇಕು. ಮೆಟ್ರೋ ದಿಸ್ ಪ್ರಾಬ್ಲಮ್ ವಿಚ್ ಹ್ಯಾಸ್ ಟೇಕನ್ ಪ್ಲೇಸ್, ಇದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಟು ಮರ್ಜಿಂಗ್ ದೇರ್ ವಿಲ್ ಬಿ ಸಮ್ ಫೇರ್ಸ್ ವಿಚ್ ವಿಲ್ ಬಿ ಲೋವರ್ ಇನ್ ಒನ್ ಸ್ಟೇಜ್ ಅಂಡ್ ಅನದರ್ ಫೇರ್ ವಿಚ್ ವಿಲ್ ಬಿ ಇನ್ ಅನದರ್ ಸ್ಟೇಜ್. ಸೊ ಒಂದರದ್ದು ಜಂಪ್ ಜಾಸ್ತಿ ಆಗ್ತದೆ, ಇನ್ನೊಂದರು ಜಾಸ್ತಿ ಆಗ್ತದೆ. ಸೊ ನಾವು 50% ಅಥವಾ 51% ವಿಚ್ ವಿ ಟೇಕನ್ ಇಸ್ ಅ ಜನರಲ್ ಆವರೇಜ್. ಸೊ that hike is the recommendation of the committee. We are assumed actually weighted average ತಗೊಳ್ಳುವಾಗ we assumed it will be something like 46 to 46%. That will remain. The weighted average will. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಇದು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದ್ ಕಡೆ ಮೂಗಿಗೆ ತುಪ್ಪ ಸವರುವಂತ ಕೆಲಸ ಮಾಡಿರೋದು ಈಗ BMRCL. ಈ ಕಡೆ ಕಡಿಮೆ ಮಾಡ್ದಂಗೂ ಅಲ್ಲ, ಕಡಿಮೆ ಮಾಡಿದೀವಿ ಅನ್ನೋ ಥರನೂ ಕೂಡ ಇದೆ. ಏನು ಯಾವ ರೀತಿ ಅಂತ ಹೇಳಿ, ಎಷ್ಟು ಕಡಿಮೆ ಆಗಿದೆ, ಏನು ಕತೆ? ಪೂರ್ಣಿಮಾ, ಪ್ರಮುಖವಾಗಿ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಚಾಲನೆ ಸಿಕ್ಕಿ ಸುಮಾರು 15 ವರ್ಷಗಳಾಯಿತು. ಆ 15 ವರ್ಷಗಳಿಂದಲೂ ಕೂಡ ದರ ಪರಿಷ್ಕರಣೆ ಮಾಡಿರಲಿಲ್ಲ. ಹೀಗಾಗಿ ದರ ಪರಿಷ್ಕರಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿದ್ರು. ಆ ಕಮಿಟಿಯಲ್ಲಿ 60%ನಷ್ಟು ಕೇಂದ್ರ ಏನು ಸರ್ಕಾರದ ಅಧಿಕಾರಿಗಳು, ಅದೇ ರೀತಿಯಲ್ಲೂ ಕೂಡ ರಾಜ್ಯ ಸರ್ಕಾರದಿಂದಲೂ ಕೂಡ 40% ಅಧಿಕಾರಿಗಳು ಕೂಡ ನೇಮಕವನ್ನು ಕೂಡ ಮಾಡಿದ್ರು. ಒಟ್ಟು ಕಮಿಟಿಯಲ್ಲಿ 14 ಜನ ಸದಸ್ಯರು ಕೂಡ ಇದ್ದರು. ಈ ಒಂದು ಕಮಿಟಿ ಕೂಡ ಒಂದಷ್ಟು ಸಲಹೆಯನ್ನು ಕೂಡ ಕೊಟ್ಟಿತ್ತು. ಆ ಸಲಹೆ ಆಧಾರದ ಮೇಲೆಗೆ ಇವರು ದರ ಪರಿಷ್ಕರಣೆಯನ್ನು ಕೂಡ ಮಾಡಿದ್ರು. ಆದರೆ ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾದಂಥ ದರ ಪರಿಷ್ಕರಣೆ ಅಂತ ಹೇಳ್ಬಿಟ್ಟು ಕಳೆದ ಒಂದು ವಾರದಿಂದ ಏನು ನಮ್ಮ ಮೆಟ್ರೋದವರು ಏನು ಹೊಸ ದರ ಪಟ್ಟಿಯನ್ನು ಬಿಟ್ಟರು, ಅವಾಗ ಎಲ್ಲರೂ ಕೂಡ ಗೊತ್ತಾಗಿದೆ. ಯಾಕೆ ಅಂತಂದರೆ, ಒಂದು ಕಡೆ ಇವರು ಕಿಲೋಮೀಟರ್ನು ಕೂಡ ಕನ್ಸಿಡರ್ ಮಾಡಿಲ್ಲ, ಇಲ್ಲ ಅಂತಂದರೆ ಸ್ಟೇಷನ್ ಟು ಸ್ಟೇಷನ್ ಅನ್ನು ಕೂಡ ಕನ್ಸಿಡರ್ ಮಾಡಿಲ್ಲ. ಎಲ್ಲ ಒಂದು ಕಡೆ ಸ್ಟೇಷನ್ನಿಂದ ಎಲ್ಲ ಒಂದು ಕಡೆ ಏನು ಬೇರೆ ವಿಭಾಗಗಳನ್ನು ಕನ್ಸಿಡರ್ ಮಾಡಿದ್ದಾರೆ. ಹೀಗಾಗಿ ಎಲ್ಲಿಂದ ಎಲ್ಲಿಗೆ ಎಷ್ಟು ದರವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಎಲ್ಲರೂ ಸಾಕಷ್ಟು ಜನ ಗೊಂದಲ ಆಗಿತ್ತು. ಹೀಗಾಗಿ 20%ನಿಂದ 100%ನವರೆಗೂ ಅಷ್ಟು ಕೂಡ ದರ ಹೆಚ್ಚಳ ಆಗಿತ್ತು. ಇದರಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಯಾಕೆ ಅಂತಂದರೆ, ಈಗ ಪೀಣ್ಯದಿಂದ ಮೈಸೂರು ಬ್ಯಾಂಕ್ಗೆ ಬರಬೇಕಾದ್ರೆ ಕೇವಲ 30 ರೂಪಾಯಿ ಆಗ್ತಿತ್ತು, ಆದರೆ ಇವತ್ತು 60 ರೂಪಾಯಿ ಆಗಿದೆ. ಈಗ ನೋಡಿದರೆ ಗೊತ್ತಾಗುತ್ತೆ, ಎಲ್ಲ ಒಂದು ಕಡೆ ಮೆಟ್ರೋದಲ್ಲಿ 100%ನಷ್ಟು ದರ ಹೆಚ್ಚಳ ಮಾಡಿದ್ದಾರೆ ಅಂತ. ಈಗ ಗೊತ್ತಾಗಿದೆ ಅವರಿಗೆ, ನಾವು ಯಾವ ಆಧಾರದ ಮೇಲೆ ನಾವು ದರ ಹೆಚ್ಚಳ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು BMRCLನ ಅಧಿಕಾರಿಗೆ ಇವತ್ತು ಖಾತ್ರಿ ಇಲ್ಲ. ಹೀಗಾಗಿ 100% ಎಲ್ಲೇ ಹೆಚ್ಚಳ ಆಗಿದೆಯೋ ಅಲ್ಲಿ 70%ನಷ್ಟು ಇಳಿಕೆ ಮಾಡಿ ಕೇವಲ 30%ನಷ್ಟು ಮಾತ್ರ ನಾವು ದರ ಹೆಚ್ಚಳವನ್ನು ಮಾಡ್ತೇವೆ ಅಂತ ಹೇಳ್ಬಿಟ್ಟು ಕೂಡ ಇವತ್ತು ಒಂದು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಇವತ್ತು ಮಧ್ಯರಾತ್ರಿ 12 ಗಂಟೆಗೆ ಜಾರಿಯಾಗುತ್ತೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಮೆಟ್ರೋದಲ್ಲಿ ಸಂಚಾರ ಮಾಡುವವರಿಗೆಲ್ಲರೂ ಕೂಡ ಏಕರೂಪದಲ್ಲಿ ಏನು ಅವರು ಇಟ್ಕೊಂಡಿರುವಂಥ ಟಾರ್ಗೆಟ್ ಏನಂದರೆ, ನಮ್ಮ ಮೆಟ್ರೋದಲ್ಲಿ ಸುಮಾರು 45%
ನಷ್ಟನ್ನ ದರ ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ಪ್ರಕಾರ 45%ನಷ್ಟು ದರವನ್ನು ಏನು ಪರಿಷ್ಕರಣೆಯನ್ನು ಕೂಡ ಮಾಡ್ತೇವೆ. ಅದೇ ರೀತಿಯಲ್ಲಿ ಕೂಡ ಶೇಕಡ 100%ನಷ್ಟು ಎಲ್ಲಿ ಹೆಚ್ಚಳಾಗಿದೆ ಅಲ್ಲಿ ನಾವು 70%ನಷ್ಟು ಇಳಿಕೆ ಮಾಡ್ತೀವಿ ಅಂತ ಹೇಳಿದರೆ, ಹೀಗಾಗಿ 30%ನಷ್ಟು ಹೈಕ್ ಮಾಡ್ತಾರಾ ಮತ್ತು 45%ನೇ ಮುಂದುವರಿಸ್ತಾರಾ? ಅವರು ಸ್ಟೇಷನ್ ವೈಸ್ ಏನಾದರೂ ಹೈಕ್ ಮಾಡ್ತಾರಾ, ಇಲ್ಲಾಂದರೆ ಕಿಲೋಮೀಟರ್ ವೈಸ್ ಏನಾದರೂ ಹೈಕ್ ಮಾಡ್ತಾರಾ, ಇಲ್ಲಾಂದರೆ ಅವ್ರು ಡಿಪೋ ವೈಸ್ ಏನಾದರೂ ಹೈಕ್ ಮಾಡ್ತಾರೆ ಅನ್ನೋದು ಅವರಲ್ಲೇ ಸಾಕಷ್ಟು ಗೊಂದಲ ಇದೆ. ಹೀಗಾಗಿ ನಾಳೆ ಯಥಾವತ್ತಾಗಿ ಪಾಸಿನ ಮೇಲೆ ಏನು 30 ರೂಪಾಯಿ ಇದ್ದಂಥ ಪಾಸು 90 ರೂಪಾಯಿ ಮಾಡಿದರೆ, 350 ರೂಪಾಯಿ ಇದ್ದಂಥ ಡೇ ಪಾಸು 900 ರೂಪಾಯಿ ಮಾಡಿದರೆ, ಈಗಲೂ ಕೂಡ ಅಲ್ಲೂ ಕೂಡ ಸಾಕಷ್ಟು ಜನ ಡೇ ಪಾಸನ್ನು ಕೂಡ ಖರೀದಿ ಮಾಡೋಕ್ಕಾಗ್ತಾಯಿಲ್ಲ. ಪ್ರತಿನಿತ್ಯ ನಮ್ಮ ಬೆಂಗಳೂರಲ್ಲಿ 8 ಲಕ್ಷದಿಂದ 12 ಲಕ್ಷ ಜನ ಮೆಟ್ರೋವನ್ನು ಬಳಕೆ ಮಾಡ್ತಾಯಿದ್ರು. ಆದರೆ ಇವತ್ತು ಕೇವಲ 4 ರಿಂದ 5 ಲಕ್ಷಕ್ಕೆ ಮಾತ್ರ ಇಳಿಕೆ ಆಗಿದೆ. ಅಂದರೆ ನಮ್ಮ ಮೆಟ್ರೋಗೆ ಇದು ಆರ್ಥಿಕವಾಗಿ ಹೊಡೆತ ಸಿಕ್ಕಿದೆ ಅಂತ ಕೂಡ ಅವ್ರಿಗೂ ಗೊತ್ತಾಗಿದೆ. ಹೀಗಾಗಿ BMRCL ಕೂಡ ಈಗ ಎಚ್ಚೆತ್ಕೊಂಡಿದೆ. ಈಗ ನಾಳೆಯಿಂದಲೂ ಕೂಡ ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಪರಿಷ್ಕರಣೆ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಪೂರ್ಣಿಮಾ, ಖಂಡಿತ. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.